ನಮಸ್ತೆ. 13/6/2026 ಶನಿವಾರ. ಇವತ್ತಿನ ವಿಶೇಷಗಳನ್ನು ನೋಡೋಣ. 5:53ಕ್ಕೆ ಸೂರ್ಯನು ಉದಯ ಆಗುತ್ತದೆ. ಸರ್ವಾರ್ಥ ಸಿದ್ಧಿ ಯೋಗವಿದೆ. ಇವತ್ತು 9:07 AM ರಿಂದ 10:43 ರಾಹು ಕಾಲ. ಮಧ್ಯಾಹ್ನ 1:56 ಮೇಲೆ 3:33 ಯಮಕಂಡ ಕಾಲವಿದೆ. ಅದೇ ತರ ಇನ್ನೊಂದು ವಿಷಯ ನೋಡಬೇಕು ಅಂತಂದ್ರೆ, ಇವತ್ತು ತ್ರಯೋದಶಿ ತಿಥಿ ಇದೆ. ಸಂಜೆ 4:07 ಅದು ಆದ ಮೇಲೆ ಬರೋದು ಚತುರ್ದಶಿ. ಚತುರ್ದಶಿ ಅನ್ನೋದು ಹುಣ್ಣಿಮೆಯ ಹಿಂದಿನ ದಿನ ಬರುತ್ತದೆ. ಚತುರ್ದಶಿ ಮುಗಿದ ಮೇಲೆ ಹುಣ್ಣಿಮೆ ಬರುತ್ತೆ ಅಥವಾ ಅಮಾವಾಸ್ಯೆ ಬರುತ್ತದೆ. ಆದ್ದರಿಂದಾಗಿ ನಾವು ಯಾವಾಗಲೂ ಅಮಾವಾಸ್ಯೆಯ ಹಿಂದಿನ ದಿನ ಖಂಡಿತ ಶುಭ ಕಾರ್ಯಗಳಿಲ್ಲ. ಅದೇ ಹುಣ್ಣಿಮೆಯ ಹಿಂದಿನ ದಿನ ಆದರೆ ಕೆಲವು ಕಾರ್ಯಗಳನ್ನು ಮಾಡಬಹುದು. ಹಂಗಾಗಿ ಇದು ಕೃಷ್ಣ ಪಕ್ಷದ ಸಮಯ. ಕೃಷ್ಣ ಪಕ್ಷ ಅಂದ್ರೆ ಕರಗುವ ಚಂದ್ರ ಅಂತ. ಕರಗುವ ಚಂದ್ರನಲ್ಲಿ ಚತುರ್ದಶಿ ಆದ ಮೇಲೆ ಬರೋದು ಅಮಾವಾಸ್ಯೆ. ಹಂಗಾಗಿ ಈ ರೀತಿ ನೋಡಿಕೊಂಡು ಅಮಾವಾಸ್ಯೆ ಬಂದ್ರೆ ಕೆಲವು ವಿಶೇಷಗಳು ಮುಗಿಯುತ್ತದೆ, ಇನ್ನೊಂದು ಪ್ರಾರಂಭವಾಗುತ್ತದೆ. ಅಂದ್ರೆ ಅಧಿಕ ಮಾಸ ಮುಗಿಯುತ್ತದೆ ಅಂತ ಅರ್ಥಕ್ಕೆ. ಇದರಲ್ಲಿ ವಿಶೇಷವಾಗಿ ನಾವು ಇವತ್ತು ನೋಡುವಂಥದ್ದು ನಕ್ಷತ್ರದ ಬಗ್ಗೆ. ಇವತ್ತು 2 ನಕ್ಷತ್ರ ಇದೆ. ಅದರಲ್ಲೂ ಕೃತಿಕಾ ನಕ್ಷತ್ರ ಮೊದಲನೆಯದಾಗಿ ಬರುತ್ತದೆ. ಈ ಕೃತಿಕಾ ನಕ್ಷತ್ರ 5:53 ರಿಂದ ರಾತ್ರಿ 1:16 ಹಂಗಾಗಿ ಬೆಳಗ್ಗೆಯಿಂದ ರಾತ್ರಿ 1:16 ಕಾರ್ಯಸಿದ್ಧಿ ಉಂಟು, ಶುಭವೂ ಉಂಟು. ಹಂಗಾಗಿ ಕೃತಿಕಾ ನಕ್ಷತ್ರವಾದರೂ ಶುಭವಾಗಿರುತ್ತದೆ. ಆ ನಂತರ ಬರೋದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ರಾತ್ರಿ 1:16 ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ಅದು ಅಮೃತವು ಸಂಪತ್ತನ್ನು ಕೊಡುತ್ತದೆ ಅಂತ. ಆದ್ದರಿಂದಾಗಿ ಈ ನಕ್ಷತ್ರ ಅಂದ್ರೆ ರೋಹಿಣಿ ನಕ್ಷತ್ರವು ಶುಭವೇ, ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಆದರೆ ಅಮಾವಾಸ್ಯೆ ಹತ್ತಿರ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತು ಮೇಷರಾಶಿ 9:25 ಬೆಳಿಗ್ಗೆ. ಆ ನಂತರ ಬರೋದು ವೃಷಭ ರಾಶಿ. ಇವತ್ತು ಕೃತಿಕಾ ನಕ್ಷತ್ರ 1ನೇ ಪಾದ 5:53 ರಿಂದ 9:25 ಇದೆ. ಆ ನಂತರ ಬರೋದು 2ನೇ ಪಾದ ಕೃತಿಕಾ 9:25 ಮೇಲೆ ಮಧ್ಯಾಹ್ನ 2:43 ಇದೆ. ಮಧ್ಯಾಹ್ನ 2:43 ರಿಂದ ರಾತ್ರಿ 8 ಗಂಟೆವರೆಗೂ ಕೃತಿಕಾ ನಕ್ಷತ್ರ 3ನೇ ಪಾದ. ಆ ನಂತರ ರಾತ್ರಿ 1:16 ಅದು 4ನೇ ಪಾದವಾಗುತ್ತದೆ. ಆದ್ದರಿಂದ ಇದನ್ನು ನೋಡಿಕೊಳ್ಳಿ. ಕೃತಿಕಾ ಮುಗಿದ ನಂತರ ಬರೋದು ರೋಹಿಣಿ ನಕ್ಷತ್ರ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ಕಾರ್ಯಗಳು ಶುಭವಾಗಿದೆ, ಅಷ್ಟೊಂದು ದೋಷಗಳಿಲ್ಲ. ಆದ್ದರಿಂದಾಗಿ ಒಳ್ಳೆ ಕಾರ್ಯಗಳು ಮಾಡಕ್ಕೆ ಶುಭವೇ. ಆದರೂ ಶನಿವಾರ ಅಂತ ಒಂದು ವಿಷಯನ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಹೀಗೆ ನಾವು 100% ಶುಭ ಸಮಯ ಮತ್ತು ಅಶುಭವನ್ನು ನೋಡಿಬಿಡೋಣ. 100% ಇರೋದು ಅಂತಂದ್ರೆ ಬೆಳಿಗ್ಗೆ 7:38 ರಿಂದ 9:05, 10:45 ರಿಂದ ಮಧ್ಯಾಹ್ನ 1:58, ಸಂಜೆ 4:39 ಮೇಲೆ ರಾತ್ರಿ 1:45. ಅದೇ ತರ ಲೇಟ್ ನೈಟ್ ರಾತ್ರಿ 3:07 ಮೇಲೆ ಶುಭವಾಗಿದೆ. ಹೀಗಾಗಿ ಶುಭ ಸಮಯಗಳನ್ನ ನೋಡಿದ್ವಿ. 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 5:53 ರಿಂದ ಸ್ಟಾರ್ಟ್ ಆದರೆ ಸುಮಾರು 7:36 ದುರ್ಮುಹೂರ್ತ. 9:07 ಮೇಲೆ 10:43 ರಾಹು ಕಾಲವಿದೆ. ಮಧ್ಯಾಹ್ನ 1:56 ಮೇಲೆ 3:33 ಯಮಕಂಡ ಕಾಲವಿದೆ. ಅದೇ ತರ ಮಧ್ಯಾಹ್ನ 2:41 ಮೇಲೆ ಸಂಜೆ 4:05 ನಕ್ಷತ್ರ ವಿಷಘಟಿಕಾ ಕಾಲವಿರುತ್ತದೆ. ಆನಂತರ ನೋಡಿದ್ರೆ 4:07 ಮೇಲೆ ಸುಮಾರು 4:37 ಮೃತ್ಯು. ರಾತ್ರಿ 1:43 ಮೇಲೆ 3:07 ವಿಷಕಾಲ. ಈ ರೀತಿ ಇರೋದರಿಂದ ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮುಂದಿಡಬಹುದು ಅಥವಾ ಒಳ್ಳೆಯ ಸಮಯದಲ್ಲಿ ಕಂಟಿನ್ಯೂ ಮಾಡಬಹುದು. ನಿಮ್ಮ ಇಷ್ಟ ಆಗಿದ್ರೆ ಒಳ್ಳೆಯ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಮಾಡಬಹುದು. ಒಳ್ಳೆಯ ದಿನ ಅಂತ ನೋಡುತ್ತೀವಿ, ನಕ್ಷತ್ರದ ಮೇಲೆ, ತಿಥಿಯ ಮೇಲೆ, ವಾರದ ಮೇಲೆ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.